ಹಾಯ್ ಎಲ್ರಿಗೂ. ಇವತ್ತು ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಚೂಡಿ ಪೂಜೆ ಮಾಡುತ್ತೇವೆ ಎಂದು ತೋರಿಸಿಕೊಡ್ತೇನೆ. ಬೇರೆ ಕಡೆ ಸಂಪ್ರದಾಯ ಮತ್ತು ಕ್ರಮ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಶ್ರಾವಣ ಮಾಸ ಬಂದರೆ ನಮ್ಮ GSB ಕೊಂಕಣಿ ಸಮುದಾಯದ ಹೆಂಗಸರಿಗೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಶ್ರಾವಣ ಮಾಸದ ಶುಕ್ರವಾರ ಮತ್ತು ಆದಿತ್ಯವಾರ ನಾವು ಮನೆಯಲ್ಲಿ ಚೂಡಿ ಪೂಜೆಯನ್ನು ಮಾಡ್ತೇವೆ. ಈಗ ನಾನು ಹೇಗೆ ಚೂಡಿ ಕಟ್ಟುವುದು ಅಂತ ತೋರಿಸಿಕೊಡ್ತೇನೆ. ಗರಿಕೆಗೆ ಈ ಥರ ಸಣ್ಣ ಹೂಗಳನ್ನು ಪೋಣಿಸಿ ಕಟ್ಟುವುದರಿಂದ ಚೂಡಿ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. 5 ಗರಿಕೆ ಮತ್ತು ವಿವಿಧ ಬಣ್ಣದ ಹೂಗಳನ್ನು ಬಳಸಿ ನಾವು ಚೂಡಿಯನ್ನು ಕಟ್ಟಬಹುದು. ನಾವು ಬ್ಯಾಂಗ್ಳೂರಲ್ಲಿ ಇರುವುದರಿಂದ ಇಲ್ಲಿ ನಮಗೆ ಸಿಗುವ ಹೂಗಳನ್ನು ಉಪಯೋಗಿಸಿ ನಾನು ಚೂಡಿ ಕಟ್ತೇನೆ. ಚೂಡಿ ಪೂಜೆ ಮಾಡುವ ದಿನ ಹೆಂಗಸರು ತಲೆಗೆ ಸ್ನಾನ ಮಾಡಿ ಸೀರೆ ಉಟ್ಟು ಅಕ್ಕಿಯಿಂದ ಮಾಡುವ ಯಾವುದೇ ಆಹಾರವನ್ನು ಸೇವಿಸದೆ ಪೂಜೆ ಮಾಡಬೇಕು. ಚೂಡಿ ಪೂಜೆ ಎಂದರೆ ನಾವು ತುಳಸಿ ದೇವಿಗೆ ಮತ್ತು ಸೂರ್ಯದೇವರಿಗೆ ಮಾಡುವ ಆರಾಧನೆ ಅಂತ ಹೇಳ್ಬೋದು. ಈಗ ಚೂಡಿ ರೆಡಿ ಆಯಿತು. ಈಗ ವೀಳ್ಯದೆಲೆ ಕಟ್ಟುವ ವಿಧಾನವನ್ನು ನೋಡಿ. ದೊಡ್ಡ ವೀಳ್ಯದೆಲೆಯ ಮೇಲೆ ಸಣ್ಣ ಎಲೆಯನ್ನು ಇಟ್ಟು ಅದರ ಒಳಗೆ ಅಡಿಕೆ ತುಂಡುಗಳನ್ನು ಇಟ್ಟು ಈ ಥರ ಮಡಚಿ ಪಿನ್ ಮಾಡಬೇಕು. ಇಲ್ಲಿ ನಾನು ವೀಳ್ಯದೆಲೆಯನ್ನು ಕಟ್ಟಲಿಕ್ಕೆ ಒಣಗಿದ ಕರಿಬೇವಿನ ಕಡ್ಡಿಯನ್ನು ತೆಗೆದುಕೊಂಡಿದ್ದೇನೆ. ಮೊದಲು ಮನೆಯ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಚೂಡಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಚೂಡಿ ಮತ್ತು ವೀಳ್ಯದೆಲೆ ತಾಂಬೂಲ, ಕಲಶ, ತೆಂಗಿನಕಾಯಿ ಮತ್ತು ಬಾಳೆಹಣ್ಣು, ಅರಿಶಿನ ಕುಂಕುಮ, ನೈವೇದ್ಯ, ಆರತಿ, ಅಗರಬತ್ತಿ ಮತ್ತು ಅಕ್ಷತೆ. ಈಗ ಮೊದಲು ತುಳಸಿ ದೇವಿಗೆ ದೀಪವನ್ನು ಬೆಳಗಿಸಿ. ಈಗ ಗಂಗಾ ಪೂಜೆಯನ್ನು ಮಾಡಬೇಕು. ಕಲಶಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. 5 ಸಲ ತುಳಸಿಗೆ ನೀರನ್ನು ಹಾಕಬೇಕು ಮತ್ತು ತುಳಸಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಈಗ ವೀಳ್ಯದೆಲೆ ಮತ್ತು 2 ಚೂಡಿಯನ್ನು ಅರಿಶಿನ ಕುಂಕುಮ ಹಚ್ಚಿ ತುಳಸಿಗೆ ಇಡಬೇಕು. ಈಗ ಹಣ್ಣು ಕಾಯಿ ನೈವೇದ್ಯವನ್ನು ಮಾಡಬೇಕು. ಅಗರಬತ್ತಿಯನ್ನು ಹಚ್ಚಿ ತುಳಸಿಗೆ ಆರತಿಯನ್ನು ಬೆಳಗಿಸಬೇಕು.
ಈಗ ಅಕ್ಷತೆ ಹಾಕಿ ತುಳಸಿಗೆ 5 ಸುತ್ತು ಪ್ರದಕ್ಷಿಣೆ ಹಾಕಬೇಕು ಮತ್ತು ಪ್ರತಿ ಸುತ್ತಿನಲ್ಲೂ ಸೂರ್ಯದೇವರಿಗೂ ಅಕ್ಷತೆಯನ್ನು ಸಮರ್ಪಿಸಬೇಕು. ಈಗ ತೀರ್ಥವನ್ನು ತೆಗೆದುಕೊಳ್ಬೇಕು. ಈಗ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಚೂಡಿಯನ್ನು ಸಮರ್ಪಿಸಬೇಕು. ಈಗ ತುಳಸಿ ಕಟ್ಟೆಯಲ್ಲಿರುವ ಒಂದು ಚೂಡಿಯನ್ನು ತೆಗೆದು ಇಟ್ಟುಕೊಳ್ಳಿ. ಈಗ ಹೊಸ್ತಿಲ ಎರಡೂ ಕಡೆ ಅರಿಶಿನ ಕುಂಕುಮ ಹಚ್ಚಿ ಚೂಡಿಯನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಆರತಿಯನ್ನು ಬೆಳಗಿಸಬೇಕು. ಈಗ ಮನೆಯ ಒಳಗೆ ಬಂದು ದೇವರ ಮುಂದೆ ಆರತಿಯನ್ನು ತೆಗೆದುಕೊಳ್ಳಬೇಕು. ದೇವರಿಗೆ ನಮಸ್ಕಾರ ಮಾಡಿ ಮೊದಲೇ ತೆಗೆದಿಟ್ಟ ಚೂಡಿಯನ್ನು ಈಗ ಮುಡಿದುಕೊಳ್ಳಬೇಕು. ದೇವರಿಗೆ ಕೈಮುಗಿದು ಕುಲದೇವರಿಗೆ, ಇಷ್ಟದೇವರಿಗೆ ಮತ್ತು ಹಿರಿಯ ಮುತ್ತೈದೆಯರನ್ನು ಸ್ಮರಿಸಿ ತಾಂಬೂಲ ಸಮೇತ ಚೂಡಿಯನ್ನು ತೆಗೆದಿಡಬೇಕು. ಈಗ ತಾಂಬೂಲವನ್ನು ಕೊಟ್ಟು ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು. ಹಿರಿಯ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಚೂಡಿ ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಬೇಕು. ತಾಂಬೂಲವನ್ನು ಕೊಟ್ಟು ಗಂಡನ ಆಶೀರ್ವಾದವನ್ನು ಪಡೆಯಬೇಕು.